ಆಟೋ ಪ್ರೈಸ್ ಆಗ್ತಾ ಇರೋದು ಅದು 3 ವರ್ಷದಿಂದ ಆಗ್ತಾ ಇರೋದು ಅದು ₹6 ನಮ್ಗೆ ಯೂಸ್ ಆಗಲ್ಲ ಸರ್. ಯಾಕಂದ್ರೆ ನಾರ್ಮಲ್ ಆಗಿ ₹6 ಅನ್ನೋದು ಏನಕ್ಕೆ ಅಂದ್ರೆ ₹1 ಯೂಸ್ ಆಗಲ್ಲ ಅಂದ್ಮೇಲೆ ಏನಕ್ಕೆ ಇನ್ಕ್ರೀಸ್ ಮಾಡ್ಬೇಕು, ಇನ್ಕ್ರೀಸ್ ಮಾಡದೆ ಅಂದ್ಬಿಟ್ಟು ಸುಮ್ನೆ ಅದ್ರ ಮೇಲೆ ಅವರು ಎಲ್ಲಾರ್ಗು ಹೇಳ್ತಾರೆ ಒಂದು ಆಟೋ ರೇಟ್ ಇನ್ಕ್ರೀಸ್ ಮಾಡ್ಬಿಟ್ಟೆ ಅಂತ. ಏನಕ್ಕೆ ಅದೆಲ್ಲ ಬೇಕಾಗಿತ್ತು? ಮಾಡ್ಲೇಬಾರ್ದಾಗಿತ್ತು ಆಟೋ ರೇಟ್ ಇನ್ಕ್ರೀಸ್. ಇಲ್ಲ ಮಾಡಿದ್ರೆ ಕರೆಕ್ಟ್ ಆಗಿ ಮಾಡ್ಬೇಕು, ಎಲ್ಲಾರ್ಗು ಅನುಕೂಲ ಆಗೋ ತರ ಮಾಡ್ಬೇಕು. ನೋಡಿ ಮೆಟ್ರೋ ರೇಟ್ ಎಲ್ಲ ಎಷ್ಟು ಇಮಿಡಿಯೇಟ್ ಹೈಕ್ ಮಾಡಿದ್ರು, ಯಾರಿಗಾದ್ರೂ ಕೇಳಿದ್ರ? ಯಾರು ಇಲ್ಲ. ಸೊ ನಮ್ದು ಆಟೋ ರೇಟ್ ಮಾತ್ರ ನೀವು 3 ವರ್ಷದಿಂದ ಎಲ್ಲ ಆಟ ಆಡಿಸ್ಕೊಂಡೇ ಬಂದ್ರಿ, ಇವಾಗ ನೋಡಿದ್ರೆ ಸಡನ್ ಆಗಿ ₹6 ಅಂತೀರಾ. ಏನ್ ಯೂಸ್ ಆಗತ್ತೆ ಅದರಿಂದ? ಇವಾಗ ಈ ಮೀಟರ್ ನ ಅಪ್ಡೇಟ್ ಮಾಡ್ಬೇಕು ಅಂದ್ರೆ 3,000 ಖರ್ಚು ಬರುತ್ತಂತ, ಹೌದಾ? ಹೌದು. ಇವಾಗ ನೋಡಿ, ಇವಾಗ ₹3,000 ನಾವು ಖರ್ಚು ಮಾಡಿ ಆ ಮೀಟರ್ ಹಾಕ್ಸೋದು, ಅವ್ರು ಕೂಡ ₹6 ನಮ್ಗೆ 6 ತಿಂಗಳು ಬೇಕಾಗತ್ತೆ ಮೀಟರ್ ನಾವು ಖರ್ಚು ಮಾಡಿರೋ ರೇಟ್ ತಗೊಳಕ್ಕೆ. ಏನ್ ಪ್ರಯೋಜನ? ಅದೆಲ್ಲ ಮಾಡಿದ್ರೆ ಕರೆಕ್ಟ್ ಆಗಿ ಮಾಡ್ಬೇಕು, ಬಡವ್ರಿಗೂ ಅನುಕೂಲ ಆಗೋ ತರ ಮಾಡ್ಬೇಕು. ಇಲ್ಲ ಅಂದ್ರೆ ಬೇಡವೇ ಬೇಡ. ಎಲ್ಲಾ ಪಬ್ಲಿಕ್ಗೂ ಅವ್ರವ್ರ ಅನುಕೂಲ ತಕ್ಕನಾಗಿ ಬಂದೇ ಬರ್ತಾರೆ. ಬೇಡ ಅಂದ್ರೆ ಅವ್ರು ಬರೋದಿಲ್ಲ. ಜನರಲ್ ಅವಾಗ ನೋಡಿ, ಇವಾಗ ನಾವು ಮೆಟ್ರೋದಲ್ಲಿ ಎಷ್ಟು ಜನ ಬಂದ್ರು ಅವ್ರ ಮನೆಗೆ ಹೋಗ್ಬೇಕಂದ್ರೆ ಆಟೋ ಬೇಕೇ ಬೇಕು. ಅವ್ರಿಗೂ ಗೊತ್ತು ಆಟೋ ಇಲ್ದಿರ ಅಂದ್ರೆ ಅವ್ರ ಕೈಲಿ ಹೋಗಕ್ ಆಗಲ್ಲ, ಆಟೋ ಬೇಕಾಗತ್ತೆ. ಹಂಗಂತ ಇವಾಗ ನಾವು ಇಲ್ಲ ಮೆಟ್ರೋ ಇದೆ ಅಂದ್ಬಿಟ್ಟು ಯಾರು ಆಟೋ ಬಿಟ್ಟಿಲ್ಲ ಅಲ್ಲ, ಎಲ್ಲಾ ಜೀವನ ನಡೀತಾ ಇದೆ. ಬಟ್ ಏನಂದ್ರೆ ಜನಗಳಿಗೂ ಒಂದು ಅನುಕೂಲ ಆಗೋ ತರ, ನಮಗೂ ಅನುಕೂಲ ಆಗೋ ತರ ಮಾಡಿದ್ರೆ ಎಲ್ಲ ಅನುಕೂಲ ಆಗತ್ತೆ.